ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಲ್ರೆಡಿ 1 ಗಂಟೆ ಆಗಿದೆ. ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಲ್ಲ. ತಿಂಡಿ ತಿಂದೆ, ನೀರು ಬಿಟ್ಟಿದ್ರು. ಅಯ್ಯೋ ನಮ್ಮ ಗೋಳು ಒಂದೊಂದಲ್ಲ. ಅದಕ್ಕೆ ಇವಾಗ 1 ಗಂಟೆಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 8:30 ಹೊಡ್ಸ್ಲಿಗೆ ಚಿಕನ್ ತಿಂದೆ, ಹಸುವಾಗ್ತಾ ಇದೆ. ಅದಕ್ಕೆ 1 ಗಂಟೆ ಅಂದರೆ 1 ಕಾಲಾಗಿದೆ. ಅದಕ್ಕೆ ತಿನ್ನೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಪಾಪುನು 8:30 ತಿಂದಿದ್ದು. ಇವತ್ತು ಬೇಗ ಎದ್ದು, ಸೊ ಬೇಗ ಆಯಿತು ತಿಂದಿದ್ದು. ಅದಕ್ಕೆ ಅವ್ಳಿಗೂ ಹಾಕೊಡು ಒಂದು. ಇಷ್ಟೊತ್ತು ಗಂಟ ನಮ್ಮ ಕೊಟ್ಟಿಗೆಯಲ್ಲಿ ಹೋಟ್ಲಾಟ ಆಡ್ತಾಯಿದ್ದು. ಅವರು ಹೋಟ್ಲವರು, ನಾವು ಕಸ್ಟಮರು, ಆ ಥರ. ಇವಾಗ ಅವಳಿಗೆ ಮೋಟರ್ ಬಟ್ಲು ಹಾಕ್ಕೊಟ್ಬಿಟ್ಟು ಚಿಂಟು ಟಿ ವಿ ಹಾಕ್ಕೊಟ್ಬಿಟ್ಟು ಬಂದೆ. ಅವಳಿಗೂ ಹೊಸ್ಲಿಗೆ ಹಾಕ್ಕೊಟ್ಟು ನಾನು ಹೊಸ್ಲಿಗೆ ತಿನ್ನಬೇಕು ಇವಾಗ. ಅಯ್ಯೋ ಗೈಸ್, ನಮ್ಮ ನೀರು ಬಿಟ್ಟಿದ್ರು, ಅದು ಹಳೆ ನೀರು ಆಯಿತಾ. ನಾನು ವೀಡಿಯೋಸಲ್ಲಿ ತೋರಿಸಿರ್ತೀನಿ. ನಮ್ಮ ನಲ್ಲಿಗೆ ಮತ್ತೊಂದು 3 ನಲ್ಲಿಗೆ ನೀರೇ ಬರ್ತಾಯಿಲ್ಲ. ಯಪ್ಪ ನಮಗೂ ಒಬ್ಬರು ಒಸಿ ಒಂದಲ್ಲ ನಮ್ಮ ರಗಳೆಗಳು. ಆಮೇಲೆ ಪಕ್ಕದ ಮನೆಗೆ ಹೋಗಿ ಅಲ್ಲೊಂದು ಚೌರಿಗೆ ಅಷ್ಟು ನೀರು ಹಿಡ್ಕೊಬಂದು, ಆಮೇಲೆ ಲಾಸ್ಟೆಲ್ಲ ಅವ್ರಿಗೆ ಸಾಕಾಯಿತು ತುಳಸಿ ಅಕ್ಕ ಅಂತ ಅವ್ರ ಪೈಪ್ ಎಳ್ಕೊಬಂದು ತೊಟ್ಟಿಗೆ ಕಡೆಗೆ ಹಾಕ್ಕೊಂಡು ಒಂದು ಹನಿ ನೀರು ಹನಿಲಿಲ್ಲ. ಹೆಚ್ಚು ಕಡಿಮೆ 1.5 ಗಂಟೆ ನಾವು ಅದೇ ಕೆಲಸ ಮಾಡಿದ್ದೀವಿ. ಆಮೇಲೆ ಬಟ್ಟೆ ಎಲ್ಲ ತ್ಯಾವ ಆಯಿತು. ಒಂಥರ ಬೇಜಾರಾಗೋಯಿತು. ಸೊ ಸುಮ್ಮನೆ ಕೂತಿದ್ದೆ, ಫೋನ್ ನೋಡ್ತಾ ಇದ್ದೆ. ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡೋದು ಲೇಟ್ ಆಗಿದೆ. ಕೃತುಗೆ ದೋಸೆ, ಇಡ್ಲಿ ಮತ್ತು ಒಡ್ಸ್ಲಿಗೆ ಅಂದರೆ ತುಂಬ ಇಷ್ಟ. ಮತ್ತು ಅವ್ರ ಅಪ್ಪಂಗೂ ಅಷ್ಟೇ ಒಡ್ಸ್ಲಿಗೆ ಅಂದರೆ ತುಂಬ ಇಷ್ಟ. ಸಂತು ಅವ್ರಿಗೆ ಯಾವಾಗಲೂ ಅವ್ರಿಗೆ ಸಾಫ್ಟಾಗಿರಬಾರ್ದಿತ್ತು. ಅಂದರೆ ಒಡ್ಸ್ಲಿಗೆ ಮತ್ತು ದೋಸೆ ಗರಿಯಾಗಿ ಗರಂ ಅನ್ನೋ ಥರ ಇರಬೇಕು. ಯಾವಾಗಲೂ ಒಡ್ಸ್ಲಿಗೆ ಯಾಕಂದರೆ ರಫ್ ಚೆನ್ನಾಗಿ ಬೇಯಿಸು, ಗರಂ ಆಗಿ ಬೇಯಿಸು ಅಂತ. ಸೊ ಅದೆಲ್ಲ ನೆನಪಾಗುತ್ತೆ. ಏನು ಮಾಡೋದು. ಕೃತು ಬಂದರು. ಯಾಕೆ ಕಂದ ನೀನು ಚಿಂಟು ಟಿ ವಿ ನೋಡ್ತಾ ಇಲ್ಲ? ಜೋರಾಗಿ ಮಾತಾಡಮ್ಮ. ಹಾಯ್ ಹೇಳು ಚಿನಿ. ಹೆಂಗೆ ಹೇಳ್ತಾರೆ ಅದು ಕೇಳ್ತಿದ್ಯಾ? ಮಗ್ಚೆ ಕೈಗೆ ದೋಸೆದು ಮಕ್ಕಳ ದೋಸೆ ತೆಗೆದ್ವಲ್ಲ ಬೆಳಗ್ಗೆ. ಫುಡ್ಡು ಪಡ್ಡು ಈಗ ಆಗಲ್ಲ ಚಿನ್ನು. ಕ್ಯಾರೆಟ್ ಎಲ್ಲ ತುರಿದಾಕಿ ಈರುಳ್ಳಿ ಹಾಕಿ ಪಡ್ಡು ಮಾಡೋದು. ಅದೆಲ್ಲ ರೆಡಿ ಮಾಡಿ ಹಾಕೊಟ್ಟಮ್ಮ. ಈಗ ಹೊಟ್ಟೆ ಸಿತಾದೆ, ತಿನ್ಕೊಬಿಡೋಣ. ಕುಡ್ಲಿಡಮ್ಮ. ಕ್ಯಾರೆಟ್ ಎಲ್ಲ ಇಲ್ಲ, ತರಿಸ್ಬೇಕು. ಕುಡ್ಲು ಮುಟ್ಬೇಡ ಅಮ್ಮ, ನೀನು ಕುಡ್ಲು ಮುಟ್ಬೇಡ. ಇಡು ಒಂದ್ಸಲ ಇಡು. ನೀನು ಮನಸ್ಕೋತೀರಾ? ಬ್ಯಾಡ್ ಬೇಬಿ, ನೀನು ಹೋಗು. ನಾನು ಇಲ್ಲಿ ಒಡ್ಸ್ಲಿಗೆ ತೆಗಿಬೇಕು. ಚಿನ್ನು ಸಂಜೆಗೆ ಮಾಡ್ಕೊಡ್ತೀನಿ ನಿನಗೆ. ತಿನ್ನಬೇಕು ಹಾಕ್ಕೊಂಡು ಬಂದಿದ್ದೀನಿ. ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ಅದು ಯಾವುದೋ ಗೊಂಬೆಗಳು ವಿಚಿತ್ರವಾಗವೆ ನೋಡ್ತಾವಳೆ. ಇವಾಗ ತಿನ್ನಿಸ್ಬೇಕಂತೆ. ನಾನು ಪೀಸ್ ಬೇಡ ಅಂದ್ಲು. ಬಟ್ ಏನು ಕೈ ತೊಳ್ಕೊಂಡೆ ಕಂದ. ಕೈ ತೊಳ್ಕೊಳ್ದೇ ದೋಸೆ ಹಾಕ್ತೀನ. ಕೈ ತೊಳ್ಕೊಂಡು ದೋಸೆ ಹಾಕಿದ್ದು. ಇವಳು ಸಪ್ಪೆ ಚಿಚ್ಚಿ ಮಾಡ್ತಿದ್ವಲ್ಲ ಫ್ರೆಂಡ್ಸ್, ಈ ಸಲ ಮಾಡಿಲ್ಲ. ಸೊ ಬಿರಿಯಾನಿನೂ ಸ್ವಲ್ಪ ಅಂದರೆ ಏನು ಖಾರ ಮಾಡಿರಲಿಲ್ಲ, ಮೀಡಿಯಮ್ ಮಾಡಿದೆ. ನೆನ್ನೆ ಬಿರಿಯಾನಿನೂ ತಿಂದ್ಲು. ಮತ್ತು ನೈಟ್ ಊಟ ಮಾಡಲಿಲ್ಲ, ಹಾಗೆ ಮಲ್ಕೊಂಡ್ಳು. ಸ್ವಲ್ಪ ಒಂದು ಹಣ್ಣು ತಿಂದ್ಬಿಟ್ಟು, ಬಾಳೆಹಣ್ಣು ತಿಂದ್ಬಿಟ್ಟು. ಇವಾಗ ಇದೇ ಥರದ್ದು ಗ್ರೀನ್ ಕಲರ್ ಒಳಗೆ ಖಾರ ಹಾಕ್ತಾನೆ ಮಾಡಿವ್ನಲ್ವ, ಈ ಸಲ ಮಾಡಿರಲಿಲ್ಲ. ಬೆಳಗ್ಗೆದು ಅದರಲ್ಲೇ ತಿಂದ್ಲು. ಇವಾಗ ತಿಂತಾವಳೆ. ಯಾಕಂದ ಇನ್ಮೇಲೆ ಖಾರದು ಮಗನೆ ತಿಂತೀಯೋ ಇಲ್ವೋ? ಕಾನ್ವೆಂಟ್ಗೆ ಹೋದಾಗ ಖಾರನೇ ತಾನೇ ತಿನ್ನೋದು. ಇನ್ಮೇಲಿಂದ ಹೇಳವಳೆ ಅವಳು ಖಾರ ಚಿಕನ್ನು, ಖಾರ ಸಾರೇ ತಿನ್ನೋದಂತೆ. ಕಾನ್ವೆಂಟಲ್ಲಿ ಅವಳೇ ಬಾಕ್ಸ್ ಓಪನ್ ಮಾಡ್ಕೊಂಡು ಅವಳೇ ತಿಂತಾಳಂತೆ. ಸೊ ನನಗೆ ಫುಲ್ ಖುಷಿ ಆಯಿತು. ನಾವು ತಿನ್ನೋದನ್ನೇ ತಿಂದು ಬೆಳಗ್ಗೆ ಚಿಕನ್ ಎಲ್ಲ, ನಾವು ಬಿರಿಯಾನಿನೂ ತಿಂದು ಎಷ್ಟು ಖುಷಿ ಆಯಿತು ಗೊತ್ತಾ. ಇಷ್ಟು ವರ್ಷದಲ್ಲಿ ಅವಳು ಇದೇ ಫಸ್ಟ್ ತಿಂದಿರೋದು. ಏನು ಮಗಳೇ? ಮಿಸ್ ಕೈಲಿ ಮಿಸ್ಸು ಕ್ಲಾಸ್ ಒಳಗಡೆ ಬಂದಾಗ ಫಸ್ಟ್ ಏನಂತ ಹೇಳಬೇಕು? ಗುಡ್ ಮಾರ್ನಿಂಗ್ ಟೀಚರ್ ಅಂತ ಬೆಳಗ್ಗೆ ಹೇಳ್ಕೊಟ್ಟಿದ್ದು ಮರ್ತ್ಕೊಂಡಾ? ಆಮೇಲೆ ಕೃತಜ್ಞ ಎಸ್ಕೌಡ ಅಂದಾಗ ಏನನ್ಬೇಕು? ಹಾಂ, ಎಸ್ ಮಿಸ್ ಅನ್ಬೇಕು ಕಂಚಿನು. ಬೆಳಗ್ಗೆ ಎಲ್ಲನೂ ಹೇಳ್ಕೊಟ್ಟಿದ್ದೆ. ಹ್ಞೂ ಅಮ್ಮ ಆಯಿತು ಅಮ್ಮ ಅಂದು. ಇವಾಗ ಅಲ್ಲೇ ಮರ್ತ್ಕೊಂಡವಳೆ. 1-2 ದಿನ ಹೇಳ್ಕೊಟ್ರೆ ಕಲ್ತ್ಕೊತಾಳೆ. ಇವಾಗ ತಿಂದುಬಿಡ್ತೀವಿ. ತಿಂದುಬಿಟ್ಟು ಅನಂತರ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸೋಂಬೇರಿ ಅಂದರೆ 1 ಕಾಲಲ್ಲಿ ಅಂದರೆ ಒಡ್ಸ್ಲಿಗೆ ಹಾಕ್ಕೊಂಡಿದ್ದು ಆಲ್ಮೋಸ್ಟ್ ನಾವು 1:15 ತಿಂದಿರ್ತೀವಿ. ತಿಂದ್ಬಿಟ್ಟು ಕೃತು ಟಿ ವಿ ನೋಡ್ಕೊಂಡು ಹಾಗೆ ಮಲ್ಕೊಬಿಟ್ಲು ಆಯಿತಾ. ಅಲ್ಲೇ ಹಾಲಲ್ಲಿ ಅವಳನ್ನ ನೀಟಾಗಿ ಮಲಗಿಸ್ತೀನ. ಬೇಜಾರಾಗ್ತಾಯಿತ್ತು. ಅಮ್ಮ ಅಷ್ಟರಲ್ಲಿ ಎದ್ದು ಹೊರಗಡೆ ಹೋಯ್ತು.
ನಾನು ಅವ್ರ ಜೊತೆ ಮಲ್ಕೊಂಡಳು. ಆಯ್ತು 1:45 ಅಂತಲೇ ಇಟ್ಕೊಳ್ಳೋಣ, 1:45 ಆಯಿತು, 2 ಗಂಟೆ ಅಂತಲೇ ಇಟ್ಕೊಳ್ಳಿ. 2 ಗಂಟೆ ಮಲ್ಕೊಂಡಳು. 5 ಗಂಟೆಲಿ ಎದ್ದಿದ್ದೀನಿ ಫ್ರೆಂಡ್ಸ್. ನೈಟೆಲ್ಲ ಇನ್ನು ಇವತ್ತು ನಿದ್ದೆ ಬರೋಲ್ಲ ನನಗೆ ಮಧ್ಯರಾತ್ರಿ ಆದ್ರೂ. ಅದು ಹೆಂಗೆ ಮಲ್ಕೊಂಡು ಅಷ್ಟೊತ್ತು ಒಟ್ಟಿಗೆ ಕಣ್ಣು ಚುಚ್ತಾ ಇದ್ದು ಫೋನ್ ನೋಡ್ತಾ ಇದ್ದೆ. ನಾನು ಕಣ್ಣು ಚುಚ್ಚ ತಡೆಯೋಕ್ಕಾಗದೆ ಮಲ್ಕೊಬಿಟ್ಟೆ. 5 ಗಂಟೆಗೆ ಎದ್ದಿದ್ದೀನಿ. ಕೃತಿಗೆ ಆಗ್ಲೂ ಹೊಟ್ಟಿಗೆ ತಿನ್ಸಿದ್ನ. ಈಗ ಮಜ್ಜಿಗೆ ನೋಡ್ಬಿಟ್ಟು ಮಜ್ಜಿಗೆ ಅನ್ನ ತಿಂತೀನಿ ಅಂದರು. ಅದಕ್ಕೆ ಮಜ್ಜಿಗೆ ಹುಳಿ ಇತ್ತು ಅಂಥೇಳಿ ಮೊಸರು ತಂದಿತ್ತು ಅಪ್ಪಾಜಿ, ಮೊಸರನ್ನ ಹಾಕಿದ್ದೀನಿ. ಊಟ ಮಾಡ್ತಾ ಇದ್ದಾಳೆ ಚಿಟ್ಟು ಟಿ ವಿ ನೋಡಿಕೊಂಡು. ನಾನು ಇವಾಗ ಕೂತಿದ್ದೆ ಹಾಗೆ ಸುಮ್ಮನೆ. ಅಮ್ಮ ಪಾತ್ರೆ ತೊಳಿತಾ ಇದ್ದೆ. ನಾನು ಇವತ್ತು ಕರೆಕ್ಟಾಗಿ ವ್ಲಾಗ್ನೇ ಮಾಡಿಲ್ಲ. ಮಂಡೇ ವ್ಲಾಗ್ ಗೋವಿಂದ. ಕೆಲಸಗಳೆಲ್ಲ ಮಾಡ್ತೀನಿ, ಬಟ್ ಅದೇ ನಿಮಗೆ ಗೊತ್ತಲ್ವಾ, ಪ್ರತಿ ಸಲ ಮೊಬೈಲ್ ಇಟ್ಕೊಂಡು ಮಾಡೋಕ್ಕೆ ಕಷ್ಟ. ಚಿರೋ ಅಚ್ಚಿ ಕರಿತಾ ಇರ್ತಾನೆ, ಬೇಗ ಬೇಗ ತಿನ್ಕೋ. ಅಲ್ಲಿ ತಟ್ಟೆ ತೊಳೆಯೋಕೇನೋ ಕೇಳ್ತಿರೋದು ಕತೆ. ಊಟ ಆಯ್ತಾ ಅಂತ. ಇನ್ನೊಂದು 2 ತುತ್ತದೆ ತಿನ್ಕೋವಾ ಬೇಗ. ಹ್ಞೂ ಹ್ಞೂ ಚಿನಿ ಬೀಳ್ತಿ. ಅನ್ನ ಇಟ್ಕೊಡಂಗೆಲ್ಲ ಆಡಂಗಿಲ್ಲ. ಅನ್ನ ಮಾಮಿ ಅಂತ ಗೊತ್ತಿಲ್ವಾ? ಗೊತ್ತೋ ಇಲ್ವೋ? ತಿನ್ಕೋ. ಇನ್ನೊಂದು 2 ತುತ್ತ ಇರ್ತದೆ ತಿನ್ಕೊಮ್ಮ. ಕಾಲೆಲ್ಲ ಹಂಗೆಲ್ಲ ತೂಗಬಾರ್ದು. ತಿನ್ಕೋ ಬೇಗ. ಅಜ್ಜಿಗೆ ತಟ್ಟೆ ಕೊಡ್ತೀನಿ. ನಡೀರಿ. ನೋಡಿ ಹ್ಯಾಂಡ್ಲು ಗೊತ್ತ ತಾನೇ ತಿರ್ಗಿಸ್ಕೊಳಕ್ಕೆ. ಮೀಟ್ಬೇಕು, ಇಳಿಜಾರಲ್ಲ ಮೀಟ್ಬೇಕು. ಸ್ಟಾರ್ಟಿಂಗ್ ಒಮ್ಮೆ ಇಳಿಜಾರಲ್ಲೂ ಹೋಯ್ತದೆ. ಸ್ಕ್ರೂತು ಆಚೆ ಕಡೆ ರೋಡಲ್ಲಿ ಹೊಡಿತಾ ಇರಲಿಲ್ಲ. ಕೇಳಿದೆ, ಹಿಂಗೆ ಕಾನ್ವೆಂಟ್ಗೆ ಹೋದ್ರೂ ಇನ್ನು ಹೊಡೆಯೋಕ್ಕಾಗಲ್ವಲ್ಲ ಅಂತ. ಸೊ ಹೊಡಿತೀನಿ ಅಮ್ಮ ಹಿಂದ್ಗಡೆ ಹಿಡ್ಕೊಂಡು. ಅದಕ್ಕೆ ಈಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎತ್ತಗೆ ಬಿಟ್ಟಿದ್ದೀನಿ, ಅವಳಿಗೆ ಗೊತ್ತಿಲ್ಲ. ಬ್ರೇಕ್ ಹಾಕಿ ನಿಲ್ಲಿಸು, ಬ್ರೇಕ್ ಹಾಕು. ಕೃತು ಏ ಬಡ್ಡಿದೆ ನೀನು. ಬ್ರೇಕ್ ಹಾಕಿ ನಿಲ್ಲಿಸ್ಬಿಟ್ಟು ಕಾಲು ಕೊಡಬೇಕು ಕೆಳಕ್ಕೆ, ನೆಲದ ಮೇಕೆ. ನೀನು ದೊಡ್ಡ ಪಪ್ಪ ಆಗದೆ ಇವಾಗ. ಸೈಕಲ್ ಹೊಡೆದು ಉದ್ದಾಕಲ್ವಾ ನೀನು ಅಪ್ಪನಂಗೆ. ಮನೆ ಒಳಗಡೆ ಹೆಂಗೆ ಹೊಡಿತಾಳೆ ಗೊತ್ತೋ ಫ್ರೆಂಡ್ಸ್, ನೋಡಿರ್ತೀರ ವೀಡಿಯೋದಲ್ಲಿ. ಕ್ರಾಸ್ ಎಲ್ಲ ಮಾಡ್ಕೊಂಡು ಹೊಡಿತಾಳೆ. ಬೀದಿಲಿ ಹೊಡೆಯೋಕೆ ಹೆದರ್ಕೋತಾಳೆ. ಆ ಕೈಲೊಂಚೂರು ಬ್ರೇಕ್ ಹಿಡ್ಕೊಂಡಿರು ಯಾವಾಗಲೂ. ಒಂದು ಸ್ವಲ್ಪ ಆ ಕಡೆನೂ ಸ್ವಲ್ಪ ಲೈಟಾಗಿ ಹಿಡ್ಕೋ. ಹಾಂ ಮೀಟ್ಬೇಕು. ಹ್ಯಾಂಡ್ಲು ತಿರ್ಗಿಸ್ಕೋ. ಆ ಕಡೆ ತಿರ್ಗಿಸ್ಕೋ. ಜಗ್ತಿ ಮೇಲೆ ಗುದ್ದುತ್ತೀಯಾ? ರಿಟರ್ನ್ ಕಣೋ. ಹ್ಞೂ ರಿಟರ್ನ್ ಆಯ್ತಾ ಅದು ಗಾಡಿ. ಹ್ಞೂ ನಡಿ. ಇದೆಲ್ಲ ಮಾತಾಡ್ತಾ ಇದ್ದಾರೆ ಫ್ರೆಂಡ್ಸ್ ಜಗ್ತಿ ಮೇಲೆ ಕೂತ್ಕೊಂಡು. ಇಲ್ಲಿ ಯಾವ ಹಿಡ್ಕೊಂಡಿದ್ದೀನಿ ಮೀಟ್ ಮಗನೆ. ಇದು ಇಳಿಜಾರೆಲ್ಲ ಹೋಗೋದಿಲ್ಲ. ಬೇಗ ಮೀಟು ಐಸ. ಉದ್ದಾಯ್ತಾಳೆ ಕೃತು ಐಸ. ಅಮ್ಮ ನೀನು ಮುಂದೆ ನೋಡ್ಕೊಂಡು ನೋಡಿಸ್ಬೇಕು, ಇಲ್ಲ ಬಿದ್ದು ಹೋಗ್ಬಿಡ್ತೀಯಾ. ಹಿಡ್ದಿದ್ದೀನಿ ಮಗಳೇ. ಮೀಟ್ಬೇಕು. ಕೃತು ನೀನು ಅನ್ನ ಉಂಡಿಲ್ಲ? ಮೀಟ್ಬೇಕು. ಅಪ್ಪನ ಥರ ಉದ್ದ ಐತಿ. ಅಪ್ಪನ ಥರ ಬೇಗ ಮೀಟು. ಐಸ್ ಇಲ್ಲ ಮಗನೆ, ಕೊಟ್ಟಿಲ್ಲ. ನಂಗೆ ಗೊತ್ತಾಕಲ್ವ ಕಾಲು ಕೊಡೋಕ್ಕೆ. ಅವರನ್ನು ಬಂದು ಶೀತ ಆಗ್ಬಿಟ್ಟೈತೆ. ನಲ್ಲಿ ನೀರು ಖಾಲಿ ಆಯಿತು ಫುಲ್ಲು. ಹೊಳೆ ನೀರು ಬಿಟ್ಟಿದ್ದೆ ಇವತ್ತು, ಕುಡಿದೆ. ಆಲೆ ಶೀತ ಸೀನ್ ಜಾಸ್ತಿ ಆಗ್ಬಿಟ್ಟು ನಮ್ಗೆ ಅರ್ಧ ನೀರಿಲ್ಲ. ಏನವ? ಇಲ್ಲ ಹಿಡ್ದಿದ್ದೀನಿ. ಯಾಕಮ್ಮ? ಹ್ಞೂ ಕ್ರಾಸ್ ಮಾಡ್ಕೊ. ಇಲ್ಲಿ ಯಾವುದೋ ಕಾರು ನಿಂತಿದೆ. ನಮ್ಮ ಕೃತು ನೋಡಿ ಎಷ್ಟು ದೊಡ್ಡ ಪಾಪ ಆಗೋಳೆ ಅಂತ. ಹತ್ತಕ್ಕಂತ ಈಗ ಹಿಡ್ಕೊತೀನಿ. ಇಲ್ಲ ಹೋಗೋದಿಲ್ಲ ಆ ಕಡೆ. ಅವನು ನೋಡಿ ಹೆಂಗಂತವಳೆ. ಆ ಕಡೆ ಹೋಗ್ಬಿಡ ಬೈತಾರೆ ಅಂತವಳೆ. ಐಸ ಸಂತು ಕಮ್ಮನ್ ಸಂತು. ಮೀಟು ಸಂತು ನೋಡಿ ಈಗ ಹೆಂಗೆ ಮೀಟ್ತೈತೆ. ಸಣ್ಣ ಸಂತು ಅಂತ. ನೀ ಸಣ್ಣ ಸಂತು ತಾನೆ. ಸಂತು ಮೀಟ್ಬೇಕು, ಇಲ್ಲಾಂದ್ರೆ ಗಾಡಿ ಮುಂದಕ್ಕೆ ಹೋಗಲ್ಲವ್ವ. ಹಿಂದಕ್ಕೆ ಬತ್ತದೆ. ಹಾಂ ನಡಿಯಮ್ಮ. ಹಿಡ್ಕೊಂಡ್ರೆ ಹಿಂದಕ್ಕೆ ಬರೋಕ್ಕಲ್ಲ. ನೀನು ಮೀಟ್ಬೇಕು ಚಿನಿ. ಎದ್ದು ನಿಂತ್ಕೊಂಡು ಮೀಟ್ತಾರಲ್ಲ ಹಂಗೆ ಮೀಟು ಶಕ್ತಿಯಿಂದ. ಹಾಗೆ
హ్యాండ్లు తిరుగుసుకో ఆట గుద్దియా ಗುಡಿಸ್ತಿ ಸುಮ್ಕಿರಮ್ಮ ಮಗಿನ ಕಾಲ ಸೈಕಲ್ ಓಡಿಸ್ತಾ ನಿಂತಾನೆ ಹಾ ಅವಜ ಕಜ್ಜಿಗೆ ಅಮ್ಮ ಅಜ್ಜಿ ಕೈಲಿ ಪಾಪ ಅಜ್ಜಿನ ಬರ್ತದೆ ಬಿಡು ನೋಡ್ಕೋತದೆ ನೀನು ಹೆಂಗ್ ಹೊಡಿತೀಯ ಅಂತ ತಿರುಗಿಸ್ಕೊ ನಾನು ಕಸ ಗುಡಿಸ್ಬಿಟ್ಟು ಬರ್ತೀನಿ ಮಗನೆ ಅಮ್ಮ ಚೆನ್ನಾಗೆ ಹೊಡಿತಾದೆ ಅಮ್ಮ ಮಗ ಹಿಂದ್ಗಡೆ ಹಿಡ್ಕೋಬೇಕು ಹಾಂ ಮಗ ಮುಂಚೆ ಥರ ಹೆದರ್ಕೊಳ್ಳೋದಿಲ್ಲ ಈಗ ಅಮ್ಮ ನೂಕ್ಬೇಡ ನೀನು ಹಿಡ್ದೈತೆ ಕಡೆ ಅಮ್ಮ ಯಾಕಮ್ಮ ನಾನು ನೋಡಿ ಸುಮ್ಮನೆ ಬೈಸ್ಕೋಬೇಕು ಲೇ ಮುಂದೆ ನೋಡ್ಕೊಂಡೋಗು ಬೈಸ್ಕೊಬಿಟ್ಟೆ ಫ್ರೆಂಡ್ಸ್ ಈಗ ಕಸ ಗುಡಿಸ್ಬೇಕು ನಾನು ಇನ್ನೂ ಟೈಮ್ ಅದಲ್ಲ ಗುಡ್ಸೋಣ ಸುಮ್ಮನೆ ಕೂತಿದ್ನ ಬೇಜಾರಾಯ್ತಿದ್ದ ಏನಂತ ಫೋನ್ ನೋಡೋದು ಅದಕ್ಕೆ ಸೈಕಲ್ ಹೊಡಿತೀಯವ್ವ ಅಂದೆ ಹ್ಞೂ ಕಣಮ್ಮ ಅಂತಾನೆ ಅಂದ್ಬಿಟ್ಲು ಈಗ ನೋಡ್ರೆ ನಮ್ಮ ಅಮ್ಮ ಕಣ್ಣು ಬೈಸ್ಕೊಂಡು ಬಂದೆ ಕಸ ಗುಡಿಸ್ಬೇಕು ಆಲೆ ಶೀತ ತಲೆನೋವು ಯಪ್ಪ ನಂಗೆ ಅರ್ಧ ನೀರಿಂದನೇ ನನ್ನ ಆರೋಗ್ಯದ ಸಮಸ್ಯೆ ಆಗ್ಬಿಟ್ಟೈತೆ ಫಸ್ಟ್ ಕಸ ಗುಡಿಸ್ತೀನಿ ಅಮ್ಮ ಬಂದರೆ ಮತ್ತೆ ಉಗಿಸ್ಕೋಬೇಕಾಯ್ತದೆ ನಿಂಗೆ ನಡ್ಸಕ್ಕೆ ಬರ್ತದ ಬೇಳೆನಾ ಅಯ್ಯೋ ಏನು ನಡೆಸ್ತೀಯ ಫ್ರೆಂಡ್ಸ್ ಇಲ್ಲಿ ನೋಡಿ ಸೈಕಲ್ ಹೊಡೆದಾಯ್ತು ಕೃತು ಸೈಕಲ್ ಹೊಡಿತಿದ್ಲಲ್ವ ಇವರೆಲ್ಲ ಫ್ರೆಂಡ್ಗಳು ಬಟ್ ಇವರೆಲ್ಲ ದೊಡ್ಡವರು ಬಿಡಿ ಕೃತುಗಿಂತ ಹಿಂದ್ಗಡೆಯಿಂದ ಬಂದರು ನಾನು ಕಸ ಗುಡಿಸೋ ಅಷ್ಟರಲ್ಲಿ ಕೃತಂದು ಸೈಕಲಿಂಗ್ ಆಯಿತು ಇವಾಗ ಚೌಕ ಬರ ಆಡ್ತಾವ್ರೆ ನಿಜವಾಗ್ಲೂ ಕೃತುಗೆ ಬೇಳೆ ಬಿಡೋಕ್ಕೂ ಬರಲ್ಲ ಏನೋ ನೆಡ್ಸೋಕ್ಕೂ ಬರಲ್ಲ ಏನು ಆಡ್ತಾಳೆ ಅಂತ ಗೊತ್ತಿಲ್ಲ ಅವನು ಆ ಹುಡುಗ ಅವನು ಬರ್ತಾವನೆ ಇವರು ನಾವು ಲೇಡೀಸ್ ಆಡ್ತಾ ಇದ್ದೀವಿ ನೀನು ಬೇಡ ಅಂತ ಹುಡುಗನ ಕರ್ಕೋತಾ ಇಲ್ಲ ನಾನು ಹೇಳಿದೆ ಕರ್ಕೊಳ್ಳಿ ಅಂತ ಕರ್ಕೋತಾ ಇಲ್ಲ ಗಲಾಟೆ ಮಾಡ್ತಾವ್ರೆ ಇನ್ನೂ ಮಳೆ ಬರೀತ್ಲಿ ಅವ್ರೆ ರಂಗೋಲಿಲಿ ಬರೀತಾವ್ರೆ ಆ್ಯಕ್ಚುಲಿ ಬಳಪ ಇಲ್ಲ ಅಂತ ಹೇಳಿ ಕರ್ಕೊಂಡು ಆಡ್ಚಿನು ನಿನ್ಗೆ ಆಡಕ್ಕೆ ಬರ್ತದೆ ಚಿನ್ನು ಇವಳೇ ಚೋಟಿ ಇವಳಿಗೆ ಆಡಕ್ಕೆ ಬರೋದಿಲ್ಲ ಯಾವ ನಡೆಸ್ತಾಳೆ ಸುಮ್ಮನೆ ಆಡಿ ಸುಮ್ಮನೆ ನೀನೇನು ಚೆನ್ನಾಗಿ ಆಡ್ತಾರೆ ನನಗೆ ಅನ್ನೋನು ಬಂದು ಕೊಡಪ್ಪ ರಂಗೋಲಿ ಡಬ್ಬ ಕೊಡಿ ನೀವು ಹೆಂಗಾರು ಆಡ್ಕೊಳ್ಳಿ ರಂಗೋಲಿ ಆಮೇಲಿಂದವ ಚೆಲ್ಲಿ ನಮ್ಮಮ್ಮ ಬೈತದ ಮೇಲೆ ಆಡಿ ನೀವು ಕೂತ್ಕೊಂಡು ಹಾಯ್ ಹೇಳ್ಬಿಡಿ ಹಾಗೆ ಹಾಯ್ ಸರಿ ಆಯ್ತು ಆಟಾಡಿ ಇವುಗಳನ್ನ ಇಲ್ಲಿಟ್ಟಿದ್ದೀವಿ ಅಲ್ಲಿ ಜಿರಳೆಗಳು ತಿಂತವೆ ನೈಟು ಅಂತ ಹೇಳಿ ಅಡುಗೆ ಮನೆ ಶೆಲ್ಫ್ ಮೇಲೆ ಅಮ್ಮ ಟೀಡು ಸ್ವಲ್ಪ ಅಂತೂ ಕೂತಿದ್ದೆ ರಂಜು ಜೊತೆ ಮಾತಾಡಿಕೊಂಡು ಅದಕ್ಕೆ ಬಂದೆ ಟೀ ಗಿಡನ ಅಂತ ಹೇಳಿ ನಮ್ಮನೆಗೆ ಒಂದು ದಿನಕ್ಕೆ ಅರ್ಧ ಲೀಟ್ರು ಹಾಲು ಸಾಲ್ತಾ ಇಲ್ಲ ಫ್ರೆಂಡ್ಸ್ ಏನಾದ್ರು ಕರ್ರಾವಿದ್ದಿದ್ರೆ ಹೆಂಗೆ ಕತೆ ದುಡ್ಡು ಕೊಟ್ಟು ತಗೊಳಕ್ಕೆ ಆಯ್ತಾ ಇಲ್ಲ ಹಾಲನ್ನ ನನಗೆ ಕಾಫಿ ಕುಡಿಯೋಣ ಅಂತ ಹೇಳಿ ಟೀ ಬಿಟ್ಬಿಟ್ಟಿದ್ದೀನಿ ಬಟ್ ಒನ್ ಟೈಮ್ ಕಾಫಿ ಕುಡಿಲೇಬೇಕು ಆಗ್ತಾ ಇಲ್ಲ ಅದಕ್ಕೋಸ್ಕರ ಪಾಪು ಬರ್ತಾವಳೆ ಏನು ಕಂದ ಕಾಫಿ ಇಟ್ಕೊಂಡು ಟೀ ಇಡ್ತೀನಿ ಅಮ್ಮಂಗೆ ಏನು ಬಂಗಾರ ಚೌಕಲ್ಲಿ ಆಡು ಒಂದು 5 ನಿಮಿಷ ಹಾಕ್ಬಿಟ್ಟನು ಟಿವಿ 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 ಎಲ್ಲದ ಅಕ್ಕ ಹ್ಞೂ ಅವ್ರ ಮನೆ ಇದ್ ಬಂದು ನಮ್ಮ ಮನೆಗೆ ಬರ್ತಾಳ ಟಿವಿ ನೋಡೋಕ್ಕೆ ಅವಳು ಹೋದ್ಲ ಅವ್ರ ಮನೆಗೆ ಬಾ ಅನ್ನು ಮತ್ತೆ ಯಾರೋ ಅಕ್ಕ ಬಂದಿಲ್ವಲ್ಲವ ಹ್ಞೂ ಬರಲಿ ಬಿಡು ಹಾಕೊಟ್ಟನು ನೋಡಿವಿ ಹಾಕ್ತೀನಿ ಬರಕ್ಕೆ ಹೇಳಿ ಮಗನೇ ನೋಡು ಅಕ್ಕನ ನೀನು ಕೂತ್ಕೊಂಡು ಕರಿ ಬರಲಿ ನೋಡ್ತಾ ಇದ್ದೋ ಅಪ್ಪಾಜಿ ಬತ್ತು ಕೆಲಸದಿಂದ ಏನೋ ತಂದಿದೆ ಕೃತುಗೆ ಅದು ಕರಿ ಕವರ್ ಹೆಂಚಿನಿ ಹಾಂ ಕಬಾಬಾ ಬಡ್ಡಿದೆ ಮೂಸ್ತಾ ಗೋಬಿ ಕಲ್ಲಿ ನಿಂಗೆ ಹೆಂಗೆ ಮೂಸ್ತೆ ಹೆಂಗೆ ಹೂ ಗಮ್ಮತ್ ಹ್ಞೂ ಬ್ರೆಡ್ಡು ಲಾಲುಗೆ ತಿನ್ನಿವೆ ಇಡೋಗಿ ತಾತೆಲ್ಲ ಹೋಯ್ತಾ ಇದೆ ಓಡು ಓಡು
ಗೋಲ್ಕ ಕೊಡೋನು ಗೋಲ್ಕೋಕೆ ಬತ್ತದ ಬಾ ಹಿಡ್ಕೊಳಕಾಯ್ತದೆ ಬಾಕ್ಲಾಕು ಗೋಬಿ ತಿನ್ನ ಬೈಗ ಗೋಬಿ ತಿನ್ನ ಈಗ ಗೋಬಿ ಗೋಬಿ ಬಾ ಮಗಳೇ ಈಗ ತಿನ್ಕೊಬಿಡೋಣ. ನಾವು ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಚಿನ್ನು ನಿಂಗೆ ಇದು ಬೇಕಾ ಗೋಬಿ ತಿನ್ನೋ ಕಡ್ಡಿ? ಆ ಕಡ್ಡಿಲೇ ತಿಂತೀಯೋ? ಕೊಡು ಆ ಕಡ್ಡಿ ನನಗೆ. ಅಜ್ಜಿನೂ ತಗೊಂಡು ಖಾರ ಆಗಿಲ್ಲ ನಿಜ. ನಮ್ಮ ಮಗಳು ಖಾರ ಇಲ್ಲ ಅಂತ ತಿಂತವಳೆ ಕಣಪ್ಪ, ಗುಡ್ ಬೇಬಿ. ಸೂಪರ್. ತುಂಬ ದಿನ ಆಗಿತ್ತು ಗೋಬಿ ತಿಂದು, ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂತೇಳಿ ಗೋಬಿ ತಿಂದಿರಲಿಲ್ಲ. ನಮ್ಮ ಅಪ್ಪಾಜಿನೇ ಮನೆಗೆ ತಂದೈತೆ, ಖುಷಿ ಆಯಿತು. ನೋಡಿ ಅವ್ನು ಕೂಸು ಮುಟ್ಟೆ ಮಾಡ್ತಾನೆ, ಧಾರಾವಾಹಿ ನೋಡಿಕೊಂಡು ಸೀರಿಯಲ್ ನೋಡಿಕೊಂಡು ಏನು ಗೋಬಿ ತಿಂತಾಯಿದ್ದೀವಿ. ನನಗೆ ಅಪ್ಪರ ನಿಂಗೆ ಹೊಸಿ ಆಯ್ತಾ? ನೀ ಸಣ್ಣ ಪಾಪ ತಾನೆ? ಉಪ್ಪು ಮುಟ್ಟೆ ತಿನ್ನ. ನಾನೇನೋ ಉಪ್ಪು ಮುಟ್ಟೆ ಮಾಡಿದ್ದಲ್ಲ ಆಗ. ಚಾಂದಮ್ಮ ಸಣ್ಣಳ ಇದ್ದ, ನನ್ನೊಳ್ಳೆ ಉಪ್ಪು ಮುಟ್ಟೆ ಮಾಡಿಬೇಕಿನ. ಸೂಪರ್ ಗೋಬಿ. ಚುನಿಸ್ ಖಾರ ಇಲ್ಲ ಸ್ವಲ್ಪನೂ. ನೀವು ಖಾರ ತಿಂದಿದ್ದೀರ ತಾನೆ? ಅಜ್ಜಿಗೋಸಿ ದುಡ್ಡು ಕೊಟ್ಬಿಟ್ಟು ನಾನು ಬಟ್ಟೆ ತಕೊಂಡು ಮಡಿಕೋತೀನಿ. ಏನು ಬಟ್ಟೆ? ಬಿಳಿ ಬಟ್ಟೆ ದೊಡ್ಡದು, ಹಿಂಗಡೆ ದಪ್ಪು, ಹಿಂಗಡೆ ಎಲ್ಲ ದಪ್ಪು, ಇಂದು ದಪ್ಪಕ್ಕಿರ್ತೇವೆ. ನನಗೆ ಅಂತ ಕೊಡ್ತೀವಿ ಗೋಲ್ಕು ದುಡ್ಡಲ್ಲಿ? ಅದು ಮಗದು ಇನ್ನು ದೊಡ್ಡದು ಅದೇ ಗೋಲ್ಕು ದುಡ್ಡಲ್ಲಿ ನಂಗೆ ಅಂತ ಕೊಡ್ತೀವ? ಸಣ್ಣ ಮಕ್ಕಳು ಇಷ್ಟು ಚಿನಿ ಇಲ್ಲಿ ಕೇಳಿಸ್ಕೊ, ಅಜ್ಜಿಗೆ ಚೀಟಿಗೆ ದುಡ್ಡು ಕೊಡ್ತಿ ಗೋಲ್ಕ ಹೊಡೆದ್ಬಿಟ್ಟು ಹಿಂದಕ್ಕೆ ನಿಂತ್ಕೊ. ನೀನು ಬಟ್ಟೆ ತಗೋತೀಯ? ದೊಡ್ಡ ಬಟ್ಟೆ ಸರಿ ಅಮ್ಮ. ಬಟ್ಟೆ ಅದು ನಂಗೆ ಅಂತ ಕೊಡ್ತೀಯ? ನನಗೆ ನಿಂಗೆ ಒಂದೇ ಸಣ್ಣ ತಗೋತೀನಿ. ನನಗೆ ಈಗ ಚೆನ್ನಾಗಿದೆ. ಇಲ್ಲೊಂದು ಗೊಂಬೆ ಥರ ಹಿಂದಿಡ್ತಾರೆ, ಅದರೊಳಗೆ ಮಾಮಿ ಇಡ್ತಾರೆ, ಲೈಸ್ ಇಡ್ತಾರೆ. ಚಾಂದಮ್ಮಂಗೆ ಹಿಡ್ಕೊಂಡು ಹಾಕೋಣ ತಗೋತೀನಿ. ಬೈತಲೆ ಬಟ್ಟ ಮತ್ತೆ ಗೋಲ್ಕ ಹೊಡಿಯೋಣ ತಗೊಬ್ರಗು ಗೋಲ್ಕನ ಈಗ. ಆಗ ದೊಡ್ಡ ಅಂಗಿ ತಗೋತೀನಿ ನಾನು. ಅದು ಸಣ್ಣ ಮಕ್ಕಳು. ನೀ ತಾತನ್ ಕೇಳ್ಬೇಕು ತಾನೆ. ಮಕ್ಕಳಿದ್ದೆ ಹಿಂಗೆ ಮಾತಾಡ್ತಾಳೆ, ತಲೆ ತಿಂದು ಹಾಕ್ತಾಳೆ. ಬಾಕಂತ ಈ ಕಡೆ ಬಾಲ್ಕತ್ಲ ಕುರ್ತು ಸ್ಟಾಪ್ ಮಾಡಮ್ಮ. ದೊಡ್ಡಮ್ಮಂದು ಅಷ್ಟು ತೂತು ಅಂಗಿ. ಈಗ ನಾನು ಹೇಳದ್ ಕೇಳಮ್ಮ. ತಾತನ್ ದುಡ್ಡು ಕೇಳ್ಬೇಕು ತಾನೆ ಚೀಟಿಗೆ? ಕೇಳ್ತೀನಿ. ಮಾಡುತ್ತೆ ನನಗೆ ಇನ್ನೂ ದೊಡ್ಡ ಅಂಗಿ ತಕೊಂಡು ಇಕ್ಕೋತೀನಿ ಬಡೆಗೆ. ಅದ್ರಲ್ಲಿ ಏನಿರೋದು ಕವರಲ್ಲಿ? ಅಜ್ಜಿ ದುಡ್ಡು. ಅಪ್ಪರದು ಹೊಸಿಯೋದು. ನಡಿ ಗೋಲ್ಕ ಹೊಡ್ದಾಕೀಗ ಚೀಟಿಗೆ ದುಡ್ಡು ಕೊಡಿವಿ. ನಡಿ ತಗೋ ಗೋಲ್ಕನ. ದುಡ್ಡು ತುಂಬಿಲ್ಲ ಬಡೆಗೆ ಮತ್ತೆ ಈಗ ತಾನೇ ಗೋಲ್ಕ ಹೊಡೆದ್ಬಿಟ್ಟು ಅಜ್ಜಿಗೆ ಕೊಡ್ತೀನಿ ಅಂದಲ್ ಚಿನ್ನು. ನಾಳೆಗೆ ಹೊಡೆದಾಗ ನಾನು ಹ್ಯಾಪಿ ಬಡೆ ಈಗ ಹೊಡೆದಾಕ್ತೀನಿ ಬಿಡು ನಾನು. ಬಾ ಗೋಲ್ಕ ತಗೊಂಡು ಹೊಡೆದಾಕ್ತೀನಿ. ಮತ್ತೆ ಅಜ್ಜಿಗೆ ಹೊಸಿ ದುಡ್ಡದೆ ಚೀಟಿಗೆ ತಾತ ದುಡ್ಡು ಕೊಡ್ತಿಲ್ಲ, ಗೋಲ್ಕ ಹೊಡೆದಾಕ್ಬಿಟ್ಟು ಕೊಡ್ತೀನಿ ಅಂದೆ ತಾನೆ. ಹ್ಯಾಪಿ ಬರ್ಡೇಗೆ ಹೊಸ ಗೋಲ್ಕ ತಗೊಳ್ಳೋಣ. ಹೊಡೆದಾಕೋತೆಗಿ ಹೊಡೆದಾಕ್ಬಿಟ್ಟು ಕೊಡು. ಚಾಕ್ ತರೋಗೊಳಗೆ ಹೊಡೆದಾಕದ ತತ್ತಿಂತಾಳು. ಬೇಡ ಪುಟಾಣಿ, ಜಾಸ್ತಿ ದುಡ್ಡಿಲ್ಲ ಬಿಡು ಮಗಳೇ. ಕೂದಾಕ್ಬಿಟ್ಟಿ ಬಿಡು. ಗೋಲ್ಕ 20 ರೂಪಾಯಿ ಗೋಲ್ಕ ಇದು. ಗೊಂಬೆ ಗೋಲ್ಕ ನಿನ್ನಂಗದೆ ಗೊಂಬೆ ಅಂತ ಇದ್ರೆ ಹೆಸರು. ತುಂಬಿದ್ಮೇಲೆ ಹೊಸಿ ಕೊಡಕಾಯ್ತದ ಅಜ್ಜಿಗೆ ಹೊಸಿ ದುಡ್ಡ. ಕುಯ್ಯಕಾಯ್ತದೆ ಇಟ್ಬಿಟ್ಟು ಬರ ಮಗ.
ಚಿನ್ನು ಸುಮ್ಮನೆ ತಮಾಷೆ ಮಾಡಿದ್ದು ನೀನು ಏನಂತೀಯ ಅಂತ. ಬೇಡ ಮಗ ಸಾಕು ಇಟ್ಟು ಹತ್ತು ಬೇಡ ಇಡೋಗು. ಬಂದೆ ಮುದ್ದೆ ಗಿಡನ ಅಂತ ಹೇಳಿ ಅದಕ್ಕೆ ಎಲ್ಲ ನೀವು ನೋಡಿದ್ರೆ ಆಗಬೇಕು ಎಂಥ ನಿಷ್ಕಲ್ಮಶ ಮನಸ್ಸು ಅಂತ ಹೇಳಿ ಮಕ್ಕಳಿದ್ದು. ಕೃತು ಒಬ್ಬಳೆ ಎಲ್ಲ ಕೃತು ಥರ ಯಾವ್ಯಾವ ಮಕ್ಕಳಿದ್ದಾರೆ ಎಲ್ಲರಿಗೂ. ಸೊ ಅವಕ್ಕೆ ಏನೂ ಗೊತ್ತಿಲ್ಲ. ಅದಾಗ ನಮ್ಮಂತ ದೊಡ್ಡವ್ರನ್ನ ಗೋಲ್ಕ ಹೊಡೆದಾಕ್ತೀವಿ, ಕೊಡಿ ಅಂದರೆ ಕೊಡ್ತೀವ, ಕೊಡಲ್ಲ. ನೋಡಿ ಕೀಟ್ಲೆ ಆಲೆ ಇಲ್ಲಿಗೆ ಬಂದವಳೆ. ಕೀಟ್ಲೆ ಕೀಟ್ಲೆ ಬಿಡ್ಲೆ ಕೀಟ್ಲೆ ಬಿಡ್ಲೆ ಚಿನಿ ಯಾವ್ಯಾವ ಕೈಲಿ ಹಸಿಟ್ಟೆಲ್ಲ ಮುಟ್ಬಾರ್ದು, ಗಲೀಜಾಯ್ತದೆ. ಹೋಗು ಮಗನೆ ಹೋಗು ಹೋಗು ಬಿಡು ಬಟ್ಟೆನ. ಹೋಗ್ ಮಗ್ಳ. ನೋಡಿ ಮುದ್ದೆ ಗಿಡನ ಅಂತ ಬಂದೆ, ಆಲೆ ಬಂದದೆ ನನ್ನ ಮಗ. ಹತ್ತು ಪಪ್ಪ ರೊಜ್ಜಿಗೆ ದುಡ್ಡು ಕೊಡ್ತೀನಿ ಅಂತ ಏನು ಓಪನ್ ಮಾಡು ಅಂತಿದ್ಲಲ್ಲ, ಮಾಡಿಲ್ಲ. ಏನು ಕಡಿಮೆ ದುಡ್ಡು ಐತೆ ಓಪನ್ ಮಾಡಿ ಏನು ಮಾಡೋದು? ಅದಕ್ಕೆ ಹೇಳೋದು ಮಕ್ಕಳು ದೇವರು ಅಂತ ಅಲ್ವಕಂದ. ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಅಮ್ಮಂಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಯ್ ಕೃತು ಅಂತ ಕಮೆಂಟ್ ಮಾಡಿ. ಅಮ್ಮ ರಿಪ್ಲೈ ಮಾಡ್ತದೆ. ಸರಿ ಕಂದ ಹೋಗು ಮುದ್ದೆ ತಿರ್ಬೇಕು. ನೀರ್ ಕಾದೋದು ಇಲ್ಲಿ ನೋಡಿ ಹೆಂಗ್ ತಕೊಂಡೋಳ. ನೀರ್ ಕಾದೋದು ಬಿಡ್ತೀನಿ. ಮುದ್ದೆ ಮಾಡ್ಬೇಕೀಗ. ನೀರ್ ಕಾದೋದು ಅಂದ್ಬಿಟ್ಟು ಆಟ ಚಿನ್ನು ಬಾಯ್ ಹೇಳು. ಬಾಯ್ ಬಾಯ್ ಹೇಳು ಚಿನ್ನು. ವಿಡಿಯೋ ಎಂಡ್ ಮಾಡೋದು. ಲೈ ಚಿನಿ ಚಿನಿ ನೀನು ಹೇಳೋದಿಲ್ವಾ? ಬೇಡಲ್ವಾ? ಬಾಯ್ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ 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 ಬಾಯ್.